ವೀಕ್ಷಕರೇ, ಇದೇನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ರಸ್ತೆಗೆ ವೈಟ್ ಟ್ಯಾಪಿಂಗ್ ಮಾಡುತ್ತಿದ್ದಾರಾ ಎಂದು ಹುಬ್ಬೇರಿಸಬೇಡಿ. ಯಾಕೆಂದರೆ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯೇ ಮುಗಿದಿಲ್ಲ. ಇವರು ವೈಟ್ ಟ್ಯಾಪಿಂಗ್ ಮಾಡಲು ಇನ್ನು ಬಹಳಷ್ಟು ಸಮಯ ಅಗತ್ಯವಿದೆ. ಹಾಗಾದರೆ ಅದೇನು ಅಂತೀರಾ? ಇಂದು ನಡೆದ ಒಂದು ಸಣ್ಣ ಅಪಘಾತ. ಆ ಅಪಘಾತದಲ್ಲಿ ರಸ್ತೆಗೆ ಚೆಲ್ಲಿದ ಪೇಂಟ್ ಪರಿಣಾಮ ಹೆದ್ದಾರಿ ಸಂಪೂರ್ಣ ಬಿಳಿಮಯವಾಗಿದೆ ಅಷ್ಟೇ. ಪೇಂಟ್ ತುಂಬಿದ ವಾಹನ ಪಲ್ಟಿಯಾದ ಪರಿಣಾಮ ರಸ್ತೆಗೆ ಈ ಗತಿ ಬಂದಿದೆ. ರಾಷ್ಟ್ರೀಯ ಹೆದ್ದಾರಿ 234ರಲ್ಲಿ ಇಂದು ಮಧ್ಯಾಹ್ನ ಈ ಅಪಘಾತ ನಡೆದಿದ್ದು, ಚಿಕ್ಕಬಳ್ಳಾಪುರ ನಗರಕ್ಕೆ ಹೊಂದಿಕೊಂಡಿರುವ ಡಿವೈನ್ ಸಿಟಿಯ ಎದುರಿನಲ್ಲಿ ಇಂದು ಪೇಂಟ್ ತುಂಬಿಕೊಂಡು ಹೋಗುತ್ತಿದ್ದ ವಾಹನವೊಂದು ಪಲ್ಟಿಯಾಗಿದೆ. ಹಾಗೆ ಪಲ್ಟಿಯಾದ ಪರಿಣಾಮ ವಾಹನದಲ್ಲಿ ತುಂಬಿದ್ದ ಅಷ್ಟು ಪೇಂಟ್ ಡಬ್ಬಗಳು ರಸ್ತೆಗೆ ಬಿದ್ದಿದ್ದು, ಅವು ಒಡೆದು ಅದರಲ್ಲಿದ್ದ ಪೇಂಟ್ ಸಂಪೂರ್ಣ ರಸ್ತೆಗೆ ಹರಿದಿದೆ. ಇದರಿಂದ ಈ ರಸ್ತೆಯಲ್ಲಿ ವಾಹನ ಸಂಚರಿಸಲು ಸಾಧ್ಯವಾಗದಷ್ಟು ಸಮಸ್ಯೆ ಎದುರಾಗಿದ್ದು, ಕೆಲ ಕಾಲ ಈ ಮಾರ್ಗದಲ್ಲಿ ಸಂಚಾರ ಅಸ್ತವ್ಯಸ್ತವಾಗಿತ್ತು. ಅದೇ ಗಾಡಿ ಟೂ ವೀಲರ್ ಅಡ್ಡ ಬಲ್ಟ್ ಬಂದು ಈ ಕಡೆಯಿಂದ ಕಡೆ ಯೂ ಟರ್ನ್ ಮಾಡ್ಕೊಂಡು ಈ ಕಡೆಯಿಂದ ಬರುವಾಗ ಅಲ್ಲೇ ನಾವು ಮೇಲೆಯಿಂದ ಸ್ಪೀಡಾಗಿ ಬರ್ತಾ ಇದ್ವಲ್ಲ, ಕಂಟ್ರೋಲ್ ಸಿಕ್ಕಿಲ್ಲ. ಗಾಡಿ ಎತ್ಕೊಂಬ ಡಿವೈಡರ್ ಮೇಲೆ ಬಂದು ಇಲ್ಲಿ ಹೊಡೆದಿದ್ದು. ಪೇಂಟ್ ಹಾಕೊಂಬರ್ತಾ ಇದ್ದು ಮುದುಗಾನ ಕುಂಟೆಯಿಂದ ಇಲ್ಲಿ ಚಿಕ್ಕಬಳ್ಳಾಪುರಕ್ಕೆ. ಪೇಂಟ್ ರೋಡ್ ಕೆಲಸ ಇರುತ್ತೆ. ಪೇಂಟ್ ಇದು ಒಂದು 6 ಲಕ್ಷ ಇರ್ಬೇಕಣ್ಣ. ಚಿಕ್ಕಬಳ್ಳಾಪುರಕ್ಕೆ ಮುದುಗಾನ ಕುಂಟೆಯಿಂದ ಇಲ್ಲಿಗೆ ಹಾಕೊಂಬರ್ತಾ ಇದ್ದಿದ್ದು. ಪೇಂಟ್ ಅಂಗಡಿ ಹೊರತು ಬಾಡಿಗೆ ಹೋಗಿರೋದು ನಾವು ಓಡಿಸ್ತಾ ಇದ್ದೀವಿ. ಗಾಡಿ ಎಲ್ಲ ನುಚ್ಚುನುಚ್ಚಾಗೋಗಿದೆ. ಏನಕ್ಕಾಗಲ್ಲ, ನಾವೇ ಡ್ರೈವ್ ಮಾಡ್ತಾ ಇದ್ದೀವಿ. ಗಾಡಿಯಲ್ಲಿ 3 ಜನ ಇದ್ದವಣ್ಣ, ಯಾರಿಗೇನಾಗಿಲ್ಲ. ಅದೃಷ್ಟನೇ ಅದು ಗಾಡಿಗೆ ನಮಗೇನಾಗಿಲ್ಲ. ಅದು ಹೊಡೆದಷ್ಟೇ ಫುಲ್ ಹಾಲ್ಕೊಂತ ಒಬ್ಬರ ಮೇಲೆ ಅವ್ರು ಬಿದ್ದಷ್ಟೇ, ಯಾರಿಗೇನಾಗಿಲ್ಲ. ಆಮೇಲೆ ಗ್ಲಾಸ್ ಹೊಡೆದಾಕ್ಬಿಟ್ಟು ಆಚೆ ಹೊರಟು ಬಂದು. ಇನ್ನು ಸಣ್ಣ ವಾಹನವೊಂದು ಪಲ್ಟಿಯಾದ ಕಾರಣಕ್ಕೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ರಸ್ತೆಯ ಇಕ್ಕಲೆಗಳಲ್ಲಿ ಹಾಕಿರುವ ಕಬ್ಬಿಣದ ಬ್ಯಾರಿಕೇಡ್ಗಳು ಧ್ವಂಸವಾಗಿವೆ. ಇನ್ನು ಭಾರೀ ವಾಹನಗಳು ಅಪಘಾತಕ್ಕೆ ಈಡಾದರೆ ಈ ಹೆದ್ದಾರಿ ಪ್ರಾಧಿಕಾರದವರು ಹಾಕಿದ ಕಬ್ಬಿಣದ ಗ್ರಿಲ್ಸ್ ಯಾವ ರೀತಿಯಲ್ಲಿ ತಡೆಯಲಿವೆ ಎಂಬ ಪ್ರಶ್ನೆ ಎದುರಾಗಿದೆ. ಒಟ್ಟಿನಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ನಿರ್ಲಕ್ಷ್ಯವೋ ಇಲ್ಲವೇ ಇತರೆ ಕಾರಣವೋ ಗೊತ್ತಿಲ್ಲ. ವರ್ಷಗಳಿಂದ ನಡೆಯುತ್ತಿದ್ದರೂ ಕಾಮಗಾರಿ ಮುಗಿದಿಲ್ಲ. ಮುಗಿದಿರುವ ಕಾಮಗಾರಿಯು ಗುಣಮಟ್ಟದಿಂದ ಕೂಡಿಲ್ಲ ಎಂಬ ಆರೋಪಗಳಿದ್ದು, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕೇಂದ್ರ ಸರ್ಕಾರ ಕೆಟ್ಟ ಹೆಸರು ತಂದುಕೊಳ್ಳುವಂತಾಗಿದೆ ಎಂದರೆ ತಪ್ಪಾಗಲಾರದು. ತಾವಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.